ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಿರಿಯೂರಿನಲ್ಲಿ ನಂಜುಂಡೇಶ್ವರ ಥಿಯೇಟ್ರಲ್ಲಿ ಕಿಚ್ಚ ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಅದನ್ನ ಪ್ರೇಕ್ಷಕರು ನೋಡೋದಕ್ಕೆ ಒಳಗಡೆ ಇದ್ದಾರೆ. ಅವರು ಬರ್ತಾ ಇದ್ದಂಗೆನೆ ಅವರ ಒಂದು ಅಭಿಪ್ರಾಯ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಿನಿಮಾ ಸೂಪರ್ ಆಗಿದೆ ಅನ್ನೋದನ್ನ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅದನ್ನ ಕ್ಲೀನಾಗಿ ನಾವು ಎಲ್ಲ ಒಂದು ವೀಕ್ಷಣೆ ಮಾಡ್ತಾ ಹೋಗೋಣ. ವೀಕ್ಷಕರೇ, ತಮ್ಮ ಮುಂದೆ ಇವತ್ತು ಪ್ರಸಾರ ಪಡಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ಇವತ್ತೇನು ಈಗ ಸಿನಿಮಾ ನೋಡ್ಬಿಟ್ಟು ಕಿಚ್ಚ ಬಾದ್ಶಾ ಸುದೀಪ್ ರವರ ಸಿನಿಮಾ ನೋಡಿ ಆಗಮಿಸಿದರೆ ಅಭಿಮಾನಿಗಳು ಹಾಗೂ ಕಲಾಭಿಮಾನಿಗಳನ್ನ ಮಾತಾಡ್ಸೋಣ. ಯಾವ ರೀತಿ ಸಿನಿಮಾ ಬಗ್ಗೆ ರೆಸ್ಪಾನ್ಸ್ ಇರುತ್ತೆ ತಿಳ್ಕೊಳ್ಳೋಣ, ಬನ್ನಿ ವೀಕ್ಷಕರೇ. ಸುದೀಪ್ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮಾಡಿದ್ದಾರೆ, ಚೆನ್ನಾಗಿದೆ. ಯಾವ ರೀತಿ ಇದೆ ಸಿನಿಮಾ? ಎರಡೆರಡು ಸತಿ ನೋಡ್ಬೋದು ಅನ್ಸುತ್ತಾ? ನೋಡ್ಬೋದು. ಹೌದಾ? ಸಿನಿಮಾ ಏನು ಇದ್ರಲ್ಲಿ ಇಂಟ್ರೆಸ್ಟ್? ಯಾವ ಸಿನಿಮಾ? ಅವ್ರು ಆಕ್ಟಿಂಗ್ ಮಾಡೋದು ಭಾರಿ ಇಷ್ಟ ಆಗಿದೆ. ಆಕ್ಟಿಂಗ್ ಚೆನ್ನಾಗಿದೆ. ಯಾವ ರೀತಿ ಇದೆ ಸಿನಿಮಾ? ಭಾರಿ ಸೂಪರ್ ಇದೆ. ಇನ್ನ ಒಂದ್ಸತಿ ನೋಡಂಗಾಯ್ತು ನಮ್ಗೆ, ಭಾರಿ ಸೂಪರ್. ಯಾವ ರೀತಿ ಇದೆ ಸರ್ ಸಿನಿಮಾ? ಕಿಚ್ಚ ಸುದೀಪ್ ಅವರ ಸಿನಿಮಾ ಇತ್ತೀಚೆಗೆ ತೆಗೆದಂತ ಮ್ಯಾಕ್ಸ್ ಸಿನಿಮಾ ಒಂದು ಮಾಸ್ ಮೂವಿ ಮತ್ತೆ ಆಕ್ಷನ್ ಮೂವಿ, ಥ್ರಿಲ್ಲರ್ ಮೂವಿ. ಒಟ್ಟಾರೆಯಾಗಿ ಹೇಳತಕ್ಕಂಥದ್ದು ಎಲ್ಲೂ ಕೂಡ ಒಂದು ನಿಮಿಷನೂ ಕೂಡ ಬೋರ್ ಅನ್ಸಲ್ಲ. ಪಕ್ಕ ಎಂಟರ್ಟೈನ್ಮೆಂಟ್ ಮೂವಿ. ಕಿಚ್ಚ ಅವರ ಲುಕ್ ಮತ್ತೆ ಆಟಿಟ್ಯೂಡ್, ಫೈಟ್ ಸೀನ್ಗಳು ಎಲ್ಲ ಮಸ್ತ್ ಆಗಿದೆ. ಜೈ ಕಿಚ್ಚ ಬಾಸ್. ಈಗ ಈ ಸಿನಿಮಾ 100 ದಿನ ಆಚರಿಸ್ಲಿ ಅಂತ ಶುಭ ಹಾರೈಸ್ತೀವಿ. ವೀಕ್ಷಕರ, ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ. ಹಾಗೆ ಇನ್ನೂ ಕೆಲವು ಅಭಿಮಾನಿಗಳನ್ನ ಕೇಳ್ತಾ ಹೋಗೋಣ. ಆಕ್ಷನ್ ಮೂವಿ ಸೂಪರ್, ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್? ಸರ್ ಅಣ್ಣ ಆಕ್ಟಿಂಗ್ ಸೂಪರ್ ಸರ್. ಸಿನಿಮಾ ಹೆಂಗಿದೆಯಮ್ಮ? ತುಂಬಾ ಚೆನ್ನಾಗಿದೆ ಸರ್. ನಮ್ ಬಾಸ್ ಫಿಲಮ್ ತುಂಬಾ ಬಹಳ ಚೆನ್ನಾಗಿದೆ. ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಇಷ್ಟ ಆಗುತ್ತಾ ಸಿನಿಮಾ? ಯಾಸ್ ಟಿವಿ ಸರ್ ಇದು? ಕರ್ನಾಟಕ ಮೀಡಿಯಾ ನ್ಯೂಸ್. ನಮಗೆ ಅವ್ರು ಹೆಂಗ್ ಮಾಡಿದ್ರು ಇಷ್ಟ, ಹೆಂಗ್ ಮಾಡಿದ್ರು ಇಷ್ಟ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಫುಲ್ ಥ್ರಿಲ್ಲಿಂಗ್ ಆಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್ ಮೂವಿ. ಓಕೆ ವೀಕ್ಷಕರ, ಈಗ ಇನ್ನು ಅಭಿಮಾನಿಗಳು ಮಾತಾಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಖಂಡಿತ ಅವ್ರತ್ರ ಮಾತಾಡ್ಸಲ್ಲ. ಮೂವಿ ಹೆಂಗಿದ್ರೆ ಏನಂದ್ರೆ ಬಾಸ್ ಮೂವಿ ಇದೆ ಅಲ್ವಾ? ಬಾಸ್ ಅಂದ್ಮೇಲೆ ಬಾಸ್ ಕಿಚ್ಚ ಮ್ಯಾಕ್ಸಿಮಮ್ ಮಾಸ್. ಚೆನ್ನಾಗಿದ್ಯಾ ಸಿನಿಮಾ? ಇಷ್ಟ ಆಯ್ತಾ? ಕಿಚ್ಚ ಬಾಸ್ ಫ್ಯಾನ್ ಚಾನಲ್ ಮೂವಿ ಚೆನ್ನಾಗೇ ಇರ್ಬೇಕಲ್ವಾ? ಏನಾದ್ರು ಸಿನಿಮಾದ ಅವ್ರ ಡೈಲಾಗ್ ಏನಾದ್ರು ಹೊಡಿಯಕ್ಕಾಗುತ್ತಾ? ಏನಾದ್ರು ಒಂದ್ ಸ್ವಲ್ಪ ಹೇಳಕ್ಕಾಗುತ್ತೆ. ಮ್ಯಾಕ್ಸಿಮಮ್ ಮಾಸ್ ಅಷ್ಟೇ. ಅವ್ರು ಯಾವಾಗಿದ್ರು ಹೀರೋನೇ ನಮ್ ಬಾಸ್. ಸರ್ ಸೂಪರ್ ಮಾಡಿದ್ದಾರೆ. ಸೂಪರ್ ಎಕ್ಸೈಟ್ಮೆಂಟ್ ಆಯ್ತು ತುಂಬಾ ನೋಡಿ. ತುಂಬಾ ಇಷ್ಟ. ಸೂಪರ್. ಫೈಟ್ ಸೀನ್ ಎಲ್ಲ ಬಹಳ ಇಷ್ಟ ಆಗ್ತಾ ಇದೆ. ಫೈಟ್ ಸೀನ್ ಎಲ್ಲ ತುಂಬಾ ಇಷ್ಟ ಆಯ್ತು. ಏನ್ ಹೇಳ್ತೀರಾ ಸುದೀಪ್ ಸರ್ ಅವರಿಗೆ? ಈಗ ಸುದೀಪ್ ಸರ್ ಎವರ್ ಗ್ರೀನ್. ಸುದೀಪ್ ಸರ್ ಅಂದ್ರೆ ಬಹಳ ಇಷ್ಟ. ಆ ಫಿಲಂಗಳು ಅಂದ್ರೆ ನಾವೆಲ್ಲಾ ಫಿಲಂಗಳು ನೋಡಿದೀವಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಒಟ್ಟು ಏನ್ ಸಿನಿಮಾದಾಗ ಹಾಡು, ಡ್ಯಾನ್ಸ್ ಮತ್ತೆ ಫೈಟ್ ಎಲ್ಲ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಎಕ್ಸೈಟ್ಮೆಂಟ್ ಆಯ್ತು. ಬಹಳ ಚೆನ್ನಾಗಿ. ನಾವು ಪೊಲೀಸ್ ಫ್ಯಾಮಿಲಿ. ಹೌದಾ? ಹಾಗಾಗಿ ಬಹಳ ಇಷ್ಟ ಆಯ್ತು. ಏನ್ ಹೇಳಿದ್ರಿ? ಪೊಲೀಸ್ ಫ್ಯಾಮಿಲಿ. ಹೌದಾ? ಅದಕ್ಕೆ ಬಹಳ ಇಷ್ಟ ಆಯ್ತು. ಸರಿ ಆಯ್ತು. ಮತ್ತೆ ಇನ್ನೊಂದ್ಸರಿ ನೋಡ್ತೀರಾ ಸಿನಿಮಾ? ಖಂಡಿತ ಫ್ಯಾಮಿಲಿ ಜೊತೆ ಬರ್ತೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲ ಫ್ಯಾಮಿಲಿಗೆ ಏನು ಬೋರ್ ಆಗಲ್ಲ ಬಂದ್ರೆ. ಬೋರ್ ಏನಾಗಲ್ಲ. ಚೆನ್ನಾಗಿದೆ ಫಿಲಂ, ಚೆನ್ನಾಗಿದೆ. ಹಾಗೆ ನಮ್ಮ ಹಿರಿಯರ್ನ ನಮ್ಮ ಸ್ನೇಹಿತರಾದ ನಾಗರಾಜ್ ಅಣ್ಣರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತೀವಿ. ಸರ್, ಯಾವ ರೀತಿ ಇದೆ ಸಿನಿಮಾ? ಸೂಪರ್ ಆಗಿದೆ ಸಿನಿಮಾ. ಪುಷ್ಪಗಿಂತ ಸೂಪರ್ ಆಗಿದೆ. ಕನ್ನಡ ಫಿಲಂ ನ ಬಹಳ ಕನ್ನಡ ಕಲಾವಿದರು ಹೆಚ್ಚಿನ ಬಂದು ನೋಡ್ಬೇಕು. ಮ್ಯಾಕ್ಸ್ ಬಹಳ ಚೆನ್ನಾಗಿ ಮಾಡಿದ್ರೆ ಸುದೀಪ್ ಅವರು. ಇನ್ನು ಹೆಚ್ಚಿನ ಕನ್ನಡ ಫಿಲಂಗಳು ಈ ತರ ಓಡ್ತಾ ಇದ್ರೆ ಚೆನ್ನಾಗಿರುತ್ತೆ ಎಂಬ ಒಂದು ಅಭಿಪ್ರಾಯನ ನಾನು ಇಷ್ಟಪಡ್ತೀನಿ. ತೆಲುಗಿಗೆ ಆದ್ಯತೆ ಕೊಡೋ ಬದಲು ಕನ್ನಡಕ್ಕೆ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಮ್ಯಾಕ್ಸ್ ನಂತ ಫಿಲಂ ಯಾವ ಇಂಗ್ಲಿಷ್ ಮೂವಿಯಲ್ಲಿ ಇಲ್ಲ ಅಂತ ಸಿನಿಮಾ ಮಾಡಿದ್ದಾರೆ. ಸುದೀಪ್ ಅವರಿಗೆ ತುಂಬಾ ಧನ್ಯವಾದಗಳು. ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬರೋದ್ ಲೇಟ್ ಆಯ್ತು. ಸುದೀಪ್ ಸರ್ದು ಕೂಡ 2.5 ವರ್ಷ ಮೇಲಾಗಿದೆ. ಆ ವಿಚಾರವಾಗಿ ತಾವು ಕೂಡ ಕನ್ನಡ ಸಿನಿಮಾಗಳು ಜಾಸ್ತಿ ಬರ್ಲಿ ಅಂತ ಹೇಳಿ ತಮ್ಮ ಅಭಿಪ್ರಾಯನ? ನಮ್ಮ ಅಭಿಪ್ರಾಯ ಏನಿಲ್ಲ. ವರ್ಷ ಒಂದ್ ಫಿಲಂ ತೆಗೆದ್ರೆ ಚೆನ್ನಾಗಿರುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಹಳ ಜನ ನೆಚ್ಕೊಂಡು ಜೀವನ ಮಾಡಂತ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರು ಚೆನ್ನಾಗಿರ್ಬೇಕು ಅಂದ್ರೆ ಇನ್ನು ನಮ್ಮ ಹೀರೋಗಳು ವರ್ಷ ಒಂದೊಂದು ಫಿಲಂ ತೆಗೆದ್ರು ಕನ್ನಡ ಅಭಿಮಾನಿಗಳು ನೋಡ್ತಾರೆ ಎಂಬ ಒಂದು ಆಶಾಭಾವನೆನ ನಾವು ತಿಳ್ಕೊಂಡಿದೀವಿ. ಮ್ಯಾಕ್ಸ್ ಚೆನ್ನಾಗಿದೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ನೋಡಿ ಸಂತೋಷ ಪಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಇವತ್ತೇನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಖಂಡಿತ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಕೂಡ. ಹಾಗೆ ಥಿಯೇಟರ್ ಮಾಲೀಕರು ಕೂಡ ಈಗ ಕಲೆಕ್ಷನ್ ಯಾವ ರೀತಿ ಇದೆ ಅವ್ರನ್ನೂ ಒಂದ್ ಸ್ವಲ್ಪ ಇದನ್ನ ಸಂದರ್ಶನ ಮಾಡೋಣ, ಬನ್ನಿ. ಸುದೀಪ್ ಅಭಿಮಾನಿ ಕೂಡ ಆಗಮಿಸಿದ್ರೆ. ಕಂಡೇನಹಳ್ಳಿ ಹಿರಿಯೂರಿನ ಬಾರ್ಡರ್ ಅದು ಬಂದು ಗಡಿ ಭಾಗದಾಗ ಇರ್ತಕ್ಕಂತ ಒಬ್ಬ ನಮ್ಮ ಗ್ರಾಮಸ್ಥರು. ಅವ್ರನ್ನು ಕೂಡ ಮಾತಾಡ್ಸೋಣ. ನಿಮ್ಮ ಹೆಸರು? ಮುಬಾರಕ್. ಮುಬಾರಕ್.
ಹೇಳಿ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಸರ್. ಮ್ಯಾಕ್ಸ್ ಫಿಲಮ್ ತುಂಬಾ ಚೆನ್ನಾಗಿದೆ. ಕಿಚ್ಚ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಬಹಳ ಇಷ್ಟ ಆಯ್ತು. ತೆಲುಗು ಫಿಲಮ್ಗಿನ್ನ ನಮ್ಮ ಕನ್ನಡ ಫಿಲಮ್ ನೋಡಿದ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಕಿಚ್ಚ ಬಾಸ್. ಓಕೆ, ಥ್ಯಾಂಕ್ ನೋಡೋಣ ಬನ್ನಿ ವೀಕ್ಷಕರೇ. ಇನ್ನು ಇವತ್ತಿನ ಒಂದು ಥಿಯೇಟರ್ ಮಾಲೀಕರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ. ನಮಸ್ತೆ ಸರ್, ಯಾವ ರೀತಿ ಇದೆ ಕಲೆಕ್ಷನ್, ಯಾವ ರೀತಿ ಇದೆ, ಮತ್ತೆ ಜನ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಈ ಸಿನಿಮಾ? ಕಿಚ್ಚ ಸುದೀಪ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿ ತಗೊಂತಿದ್ದಾರೆ, ಕಲೆಕ್ಷನ್ಸ್ ಅದೇ ರೀತಿ ಚೆನ್ನಾಗಿದೆ. ಇವತ್ತು ಒಂದು 6 ಶೋ ನಡೀಬಹುದು. 6 ಶೋ ನಡೆಯೋ ಒಂದು ಚಾನ್ಸ್ ಇದೆ ಇವತ್ತು. ಇದೆ ಒಳ್ಳೆ ಖಂಡಿತ. ನಿಮಗೆ ಇಲ್ಲಿ 2.5 ವರ್ಷ ಆಗೋಯ್ತು ಸಿನಿಮಾಗಳಿಗೆ ಈ ತರ ಬರ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇನ್ನು ಪ್ರೇಕ್ಷಕರು ಬಂದ್ರೆ ಇನ್ನೂ ಒಂದು ಶೋ ಕೊಡ್ತೀವಿ ಎಷ್ಟನ. ಒಳ್ಳೆ ತುಂಬಾ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ. ಲೇಡೀಸ್ ಬರ್ತಿರ್ಲಿಲ್ಲ, ಇತ್ತೀಚೆಗೆ ಸಂಬರ ಒಂದು ಸುದೀಪ್ ಸರ್ ಅವರ ಸಿನಿಮಾ ಬಂದು ಮತ್ತೆ ಎಲ್ಲ ಕನ್ನಡ ಇಂಡಸ್ಟ್ರಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವು ಫ್ಯಾಮಿಲಿ ಹೆಣ್ಮಕ್ಳೆಲ್ಲ ಕುಟುಂಬ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ. ಕುಟುಂಬ ಸಮೇತವಾಗಿ ಬರ್ತಿದ್ದಾರೆ, ವಿದ್ಯಾರ್ಥಿಗಳು ಜಾಸ್ತಿ ಬರ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದಾರಲ್ಲ ಪ್ರೇಕ್ಷಕರಿಗೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಬನ್ನಿ, ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನಿಮ್ ಥಿಯೇಟರ್ಗೆ ಬರ್ತಕ್ಕಂತ ಕಲಾಭಿಮಾನಿ ದೇವರುಗಳಿಗೆ ಏನ್ ಹೇಳಕ್ ಇಷ್ಟ? ಅಭಿಮಾನಿ ದೇವರುಗಳೆಲ್ಲರಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ. ಶಂಕರ್ ಭಾಗವತ್ ಅವರು ಕೂಡ ಈ ಸಿನಿಮಾ ಇದ್ರಲ್ಲೇ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಒಂದೆರಡು ಮಾತನಾಡ್ಸೋಣ. ನಮಸ್ತೆ. ಹೇಳಿ ಸರ್, ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಈಗ ಸಿನಿಮಾ ಬಹಳ ಚೆನ್ನಾಗಿದೆ, ಪ್ರೇಕ್ಷಕರು ಅಭೂತಪೂರ್ವವಾಗಿ ಯಶಸ್ಸು ಮಾಡಿದ್ದಾರೆ. ಇದು ಆಲ್ರೆಡಿ 3ನೇ ಶೋ ಕಂಪ್ಲೀಟ್ ಆಗಿದೆ, ಈಗ 4ನೇ ಶೋ ರನ್ ಆಗ್ತಾ ಇದೆ. ದಯಮಾಡಿ ಎಲ್ಲಾ ಒಂದು ಪ್ರೇಕ್ಷಕರಿಗೆ ಒಂದು ಪುಟ್ಟ ಮನವಿ ಏನಂತಂದ್ರೆ, ದಯಮಾಡಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಬಂದು ವೀಕ್ಷಣೆ ಮಾಡ್ರಿ. ಯಾವ್ದೋ ಒಂದು OTT ಲಾಗ್ಲಿ, ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅಂತ ಕಾಯ್ತಾ ಕುತ್ಕೊಳಕ್ ಹೋಗ್ಬೇಡ್ರಿ. ನೀವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋಂತ ಮಜಾ ನೀವು ಯಾವ್ದೋ ಒಂದು ಸಣ್ಣ ಒಂದು 3 ಇಂಚಿನ ಒಂದು ಮೊಬೈಲ್ ಅಲ್ಲಿ ನೋಡೋದ್ರೆ ಮಜಾ ಸಿಗೋದಿಲ್ಲ. ದಯಮಾಡಿ ಕುಟುಂಬ ಸಮೇತರಾಗಿ ಬಂದ್ ನೋಡಿ. ಕುಟುಂಬ ಸಮೇತ ನೋಡ್ತಕ್ಕಂತ ಒಂದು ಒಳ್ಳೆ ಚಿತ್ರನ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ಅನ್ಯ ಭಾಷೆಗಿನ್ನ ಹೆಚ್ಚಾಗಿದೆ ಆಕ್ಷನ್ ಆಗ್ಲಿ, ಮತ್ತೆ ಮ್ಯೂಸಿಕ್ ಎಲ್ಲ ಅಜನೀಶ್ ಲೋಕನಾಥ್ ಅವರು ಬಹಳ ಒಳ್ಳೆ ಮ್ಯೂಸಿಕ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಕಿಚ್ಚ ಬಾಸ್ ಅಭಿನಯ ಮಾತ್ರ ಅಭೂತಪೂರ್ವವಾಗಿ ಬಹಳ ಚೆನ್ನಾಗಿದೆ. ದಯಮಾಡಿ ಮತ್ತೊಮ್ಮೆ ನನಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯಮಾಡಿ ಚಿತ್ರಮಂದಿರದಲ್ಲಿ ಬಂದು ಚಿತ್ರನ ವೀಕ್ಷಣೆ ಮಾಡಿ. ಯಾಕಂದ್ರೆ ಅದನ್ನ ನಂಬ್ಕೊಂಡಂತ ಬಹಳ ಕುಟುಂಬಗಳು ಇರ್ತವೆ, ಅವರು ಜೀವನಗಳಿಗೆ ಇರುತ್ತೆ. ಯಾಕಂದ್ರೆ ಯಾವ್ದೋ ಒಂದು ದೊಡ್ಡ ಫಿಲಮ್ಗಳು ಬಂದಾಗ ಮಾತ್ರ ಜನಗಳು ಬಂದು ಮಿಕ್ಕಿದ ಟೈಮಲ್ಲಿ ಥಿಯೇಟರ್ಗಳು ಖಾಲಿ ಹೊಡಿತಾ ಇದಾವೆ ಅಂತ ಪರಿಸ್ಥಿತಿ ಇದೆ. ದಯಮಾಡಿ ಎಲ್ಲಾ ಕನ್ನಡ ಚಿತ್ರಗಳಿಗೂ ಒಂದು ಇದೇ ತರ ಬೆಂಬಲ ಕೊಟ್ಟು ಒಂದು ಸಹಕಾರ ನೀಡಬೇಕಂತ ಒಂದು ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಶಂಕರ್ ಭಾಗವತ್. ಇವತ್ತಿನ ಥಿಯೇಟರ್ ರೆಸ್ಪಾನ್ಸ್, ಕಲಾಭಿಮಾನಿಗಳು ಬಂದು ಹೋಗ್ತಾ ಇದಾರೆ, ಅದರ ರೆಸ್ಪಾನ್ಸ್ ಯಾವ? ಅಭಿಮಾನಿಗಳು ಒಳ್ಳೆ ಪ್ರೋತ್ಸಾಹ ಕೊಟ್ಟು ಮೂವಿನ ಚೆನ್ನಾಗಿ ನೋಡ್ತಾ ಇದ್ದಾರೆ. ಈಗ 3ನೇ ಶೋ ನಡೆದಿದೆ, ಇನ್ನು 2 ಶೋಗೆ ಕಾಯ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿ ಬೆಳೆಸಿ ಅಭಿಮಾನಿಗಳ ದೇವರುಗಳು ಅವ್ರಿಗೆ ಪ್ರೋತ್ಸಾಹ ಮಾಡಿ, ಕಲಾ ಪ್ರೇಕ್ಷಕರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡ್ರಿ ಅಂತ ಹೇಳಿ ಕೇಳ್ತಾ ನಾನು ವಂದನೆಯನ್ನ ಅರ್ಪಿಸ್ತೇನೆ. ಓಕೆ, ಧನ್ಯವಾದ ವೀಕ್ಷಕರೇ. ಇದು ನಮ್ಮ ಹಿರಿಯೂರಿನ ನಂಜುಂಡೇಶ್ವರ ಥಿಯೇಟರ್ ಹಾಗೂ ಮ್ಯಾಕ್ಸ್ ಸಿನಿಮಾದ ಒಂದು ಅದ್ಭುತವಾದ ಒಂದು ರೆಸ್ಪಾನ್ಸ್ ಬಂದಿದೆ. ಅದನ್ನ ಖಂಡಿತ ಬಹಳ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಈ ಶೋ ಇನ್ನು ನೈಟ್ ಕೂಡ ಹೀಗಿದೆ, 9, 10, 11 ಗಂಟೆವರೆಗೂ ಶೋ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಜನಗಳನ್ನ ಕೂಡ ತಮ್ಮ ಮುಂದೆ ಮಾತಾಡ್ಸೋಣ. ವೀಕ್ಷಣೆ ಬರ್ತಾ ಇರ್ತಕ್ಕಂಥ ಜನಗಳ ರೆಸ್ಪಾನ್ಸ್ ಯಾವ ಇರುತ್ತೆ ಅದನ್ನು ಕೂಡ ನೋಡೋಣ. ಬನ್ನಿ. ನಮಸ್ಕಾರ. ಕರ್ನಾಟಕ ಮೀಡಿಯಾ ನ್ಯೂಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅತಿ ಹೆಚ್ಚಿನದಾಗಿ ಕನ್ನಡ ಸಿನಿಮಾನ ತಮ್ಮ ಮುಂದೆ ರಿವ್ಯೂ ನಾ ಮಾಡ್ಕೊಡ್ತೀನಿ. ಧನ್ಯವಾದ. ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್, ಹಿರಿಯೂರು.